ಗುಜರಾತ್ನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏರ್ ಇಂಡಿಯಾ ವಿಮಾನ ದುರಂತ ಕುರಿತು ಈಗ ವರದಿಯನ್ನ ಬಿಡುಗಡೆ ಮಾಡಿದ್ದಾರೆ. ವಿಮಾನ ದುರಂತದ ಪ್ರಾಥಮಿಕ ತನಿಖಾ ವರದಿ ಬಿಡುಗಡೆಯಾಗಿದೆ. ವಿಮಾನ ಅಪಘಾತ ತನಿಖಾ ದಳದಿಂದ 15 ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಆ ರೀತಿಯಾದಂತಹ ಅಪಘಾತ ಸಂಭವಿಸಿತು, ಅದಕ್ಕೆ ಏನ್ ಕಾರಣ ಆಯಿತು ಅನ್ನುವಂಥದ್ದು ಆ ವಿವರವಾಗಿ 15 ಪುಟಗಳ ವರದಿಯನ್ನ ಈಗಾಗಲೇ ಸಬ್ಮಿಟ್ ಮಾಡಲಾಗಿದೆ. ಇಂಜಿನ್ಗೆ ಪೂರೈಕೆ ಆಗಬೇಕಾಗಿದ್ದಂತಹ ಇಂಧನ ಸ್ಥಗಿತಗೊಂಡಿತ್ತು, ಅದೇ ದುರಂತಕ್ಕೆ ಮೂಲ ಕಾರಣ ಆಗಿದೆ. ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಇಂಧನ ಸ್ವಿಚ್ ಆಫ್ ಆಗ್ಬಿಟ್ಟಿದೆ. ಸರಿಯಾಗಿ ಇಂಧನ ಪೂರೈಕೆ ಆಗಿಲ್ಲ. ಪೂರೈಕೆ ಆಗಿದ್ರೆ ಈ ರೀತಿಯಾದಂತಹ ಅನಾಹುತ ಸಂಭವಿಸ್ತಾ ಇದೆ. 15 ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ವಿಮಾನ ಅಪಘಾತ ತನಿಖಾ ದಳದಿಂದ. ಟೇಕ್ ಆಫ್ ಆಯ್ತು, ಟೇಕ್ ಆಫ್ ಆದ ತಕ್ಷಣ ಇಂಧನ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಅದರಿಂದ ಆ ರೀತಿಯಾದಂತಹ ದುರ್ಘಟನೆ ಸಂಭವಿಸುವುದಕ್ಕೆ ಕಾರಣ ಆಗಿದೆ. 2 ಇಂಜಿನ್ಗಳಿಗೆ ಇಂಧನ ಪೂರೈಕೆ ಸ್ಥಗಿತಗೊಂಡಿತ್ತು ಅನ್ನುವಂತಹ ಅಂಶವನ್ನ ಆ ವರದಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ವಿಮಾನ ಪತನಕ್ಕೂ ಮುನ್ನ ಪೈಲಟ್ಗಳು ಮಾತನಾಡಿರುವುದು ಪತ್ತೆಯಾಗಿದೆ. ನೋಡಿ, ಆ ಡಾಕ್ಯುಮೆಂಟ್ ನಲ್ಲಿ ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. 24 ಗಂಟೆ ಏನೆಲ್ಲ ಮಾತನಾಡಿದ್ದಾರೆ, ಅವತ್ತು ಏನೆಲ್ಲ ಆಯಿತು, ಆ ವಿಮಾನ ಪತನಕ್ಕೂ ಮುನ್ನ ಪೈಲಟ್ಗಳು ಏನೇನ್ ಮಾತನಾಡಿದ್ರು, ಯಾವ ರೀತಿ ಆತಂಕಗೊಂಡಿದ್ರು, ಯಾವ ರೀತಿ ಭಯಭೀತರಾಗಿದ್ರು, ಏನೇನ್ ಮಾತನಾಡಿದ್ರು, ಏನ್ ಹೇಳೋಕೆ ಹೊರಟಿದ್ರು, ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಸೊ ವಿಮಾನ ಪತನಕ್ಕೂ ಮುನ್ನ ಪೈಲಟ್ಗಳು ಮಾತನಾಡಿರೋದು ಪತ್ತೆಯಾಗಿದೆ. ಪೈಲಟ್ಗಳ ಕೊನೆಯ ಸಂಭಾಷಣೆ ವಿಮಾನದ ಕಾಕ್ಪಿಟ್ ನಲ್ಲಿ ಸಂಗ್ರಹ ಆಗಿದೆ. ಇದೇ ಸಂದರ್ಭದಲ್ಲಿ ಒಬ್ಬ ಪೈಲಟ್ ನೀವ್ಯಾಕೆ ಕಡಿತಗೊಳಿಸಿದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನಾನು ಹಾಗೆ ಮಾಡಲಿಲ್ಲ ಅಂತ ಹೇಳಿ ಪ್ರತಿಕ್ರಿಯಿಸಿದ್ದಾರೆ ಇನ್ನೊಬ್ಬ ಪೈಲಟ್. ಈ ಪೈಲಟ್ಗಳ ಗೊಂದಲದಿಂದ ವಿಮಾನ ಪತನಕ್ಕೆ ಕಾರಣವಾಯಿತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ನೀವು ಯಾಕ್ರಿ ಕಡಿತಗೊಳಿಸಿದ್ದೀರಿ ಅಂತ ಹೇಳಿ ಒಬ್ಬ ಪೈಲಟ್ ಕೇಳಿದ್ರೆ ಅದಕ್ಕೆ ಇನ್ನೊಬ್ಬ ಪೈಲಟ್ ಉತ್ತರವನ್ನ ಕೊಡ್ತಾರೆ, ನಾನು ಹಾಗೆ ಮಾಡಲಿಲ್ಲ ಅಂತ ಹೇಳಿ. ಇನ್ನೊಬ್ಬ ಪೈಲಟ್ ಆ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಪೈಲಟ್ಗಳ ಗೊಂದಲದಿಂದ ಈ ರೀತಿಯಾದಂತಹ ದುರಂತ ಕಾರಣ ಆಗಿದೆ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಜೂನ್ 12ರಂದು ಏರ್ ಇಂಡಿಯಾ ವಿಮಾನ ಪತನಗೊಂಡ ದುರಂತ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗ್ತಾ ಇತ್ತು. ಹೋಗಬೇಕಾದ್ರೆ ಟೇಕ್ ಆಫ್ ಆದಂತಹ ಕೆಲವೇ ಕ್ಷಣಗಳಲ್ಲಿ ಇಂಧನ ಪೂರೈಕೆ ಸಮಸ್ಯೆ ಉಂಟಾಗಿದೆ. ಇದರಿಂದ 271 ಜನರು ಆ ಫ್ಲೈಟ್ ದುರಂತದಲ್ಲಿ ಸಾವಿಗೀಡಾದರು. ವಿಮಾನ ದುರಂತದಲ್ಲಿ ಸಿಬ್ಬಂದಿ ಸೇರಿ 260ಕ್ಕೂ ಅಧಿಕ ಜನರು ಮೃತಪಟ್ಟಿದ್ರು. ಇನ್ನು ಕೆಲವರು ಹಾಸ್ಟೆಲ್ನ ವಿದ್ಯಾರ್ಥಿಗಳಾದರೆ ಅಲ್ಲಿ ಓಡಾಡುವಂತಹ ಜನರ ಮೇಲೂ ಕೂಡ ಈ ಒಂದು ದುರಂತ ಎಫೆಕ್ಟ್ ಆಗಿತ್ತು. ಬರೋಬ್ಬರಿ 260ಕ್ಕೂ ಅಧಿಕ ಜನರು ಮೃತಪಟ್ಟಿದ್ರು. ಸೊ ಈಗ ಆ ರಿಪೋರ್ಟನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ನಂತರ ಏರ್ ಇಂಡಿಯಾ ವಿಮಾನವು ಪತನಗೊಂಡಿತ್ತು. ಆ ದುರಂತದಲ್ಲಿ 242 ಪ್ರಯಾಣಿಕರು ಮತ್ತು ಸಿಬ್ಬಂದಿ ಇದ್ರು. ವಿಮಾನವು ಲಂಡನ್ಗೆ ಹೋಗ್ತಾ ಇತ್ತು. ತನಿಖಾ ವರದಿಯನ್ನ ವಿಮಾನ ಅಪಘಾತ ತನಿಖಾ ಬ್ಯೂರೋ AAIB ಸಲ್ಲಿಸಿದೆ. ದುರಂತಕ್ಕೆ ಕಾರಣಗಳೇನು ಅದನ್ನ ವಿಶ್ಲೇಷಿಸಲು ಬ್ಲ್ಯಾಕ್ ಬಾಕ್ಸ್ನಿಂದ ಡೇಟಾವನ್ನ ಈಗ ಮರುಪಡೆಯಲಾಗಿದೆ. ಈ ತಿಂಗಳ ಕೊನೆಯ ವಾರದಲ್ಲಿ ಸಾರ್ವಜನಿಕರಿಗೆ ವರದಿಯ ಬಗ್ಗೆ ಮಾಹಿತಿಯನ್ನು ಕೊಡಲಾಗುತ್ತೆ. ಹಾಗೆ ಘಟನಾ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆಗಳನ್ನ ಕೈಗೊಂಡಿದ್ದಾರೆ. ಈ ಹಿಂದೆ ಗುಜರಾತ್ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ವಿಜಯ್ ರೂಪಾನಿ ಅವರು ಕೂಡ ದುರಂತದಲ್ಲಿ ಮೃತಪಟ್ಟಿದ್ರು. ಸೊ ಹಾಗಾಗಿ ಅದನ್ನು ಕೂಡ ವರದಿಯಾಗಿದೆ. ಏರ್ ಇಂಡಿಯಾ ವಿಮಾನ ದುರಂತ ವರದಿ ಸಲ್ಲಿಕೆಯಾಗಿದೆ. ಜೂನ್ 12ರಂದು ಅಹಮದಾಬಾದ್ನಲ್ಲಿ ಸಂಭವಿಸಿದಂತಹ ಏರ್ ಇಂಡಿಯಾ ಡ್ರೀಮ್ ಲೈನರ್ ವಿಮಾನ ಅಪಘಾತದ ಕುರಿತು ವಿಮಾನ ಅಪಘಾತ ತನಿಖಾ ದಳದ ವರದಿ ಸಲ್ಲಿಕೆಯಾಗಿದೆ. ಏನೆಲ್ಲ ಆಯಿತು ಅವತ್ತಿನ ದಿನ, ಯಾವ ಕಾರಣಕ್ಕಾಗಿ ಆ ರೀತಿಯಾದಂತಹ ದುರಂತ ಸಂಭವಿಸಿತು, ಏನ್ ಕಾರಣ ಆಯಿತು, ಜೂನ್ 12ರಂದು ಅಹಮದಾಬಾದ್ನಿಂದ ಲಂಡನ್ ಗ್ವಾಟಿಕ್ಗೆ ಟೇಕ್ ಆಫ್ ಮಾಡಿದಂತಹ ಏರ್ ಇಂಡಿಯಾ ವಿಮಾನ ಏನಿದೆ
ಇಂಧನ ಪೂರೈಕೆಯಿಂದ ಸಮಸ್ಯೆ ಉಂಟಾಗಿತ್ತು. ಟೇಕಪ್ ಮಾಡಿದಂತಹ ಏರ್ ಇಂಡಿಯಾ ಬೋಯಿಂಗ್ 7878 ವಿಮಾನವು ಕೆಲವೇ ಕ್ಷಣಗಳಲ್ಲಿ ಅಹಮದಾಬಾದ್ ಹೊರವಲಯದಲ್ಲಿನ ವೈದ್ಯಕೀಯ ಕಾಲೇಜಿನ ವಸತಿ ನಿಲಯವೊಂದರ ಮೇಲೆ ಪತನಗೊಂಡಿತ್ತು. ಈ ದುರ್ಘಟನೆಯಲ್ಲಿ ವಿಮಾನದಲ್ಲಿದ್ದಂತಹ 242 ಮಂದಿ ಪ್ರಯಾಣಿಕರು, ಆ ಪೈಕಿ ಓರ್ವ ಪ್ರಯಾಣಿಕ ಮಾತ್ರ ಸೇಫ್ ಆಗಿ ಬಂದಿದ್ರು. ಅಲ್ಲದೆ ಆ ಪ್ರದೇಶದಲ್ಲಿ ಜನರು ಸೇರಿದಂತೆ ಸುಮಾರು 260 ಮಂದಿ ಮೃತಪಟ್ಟಿದ್ರಲ್ವಾ. ಸೊ ಎಲ್ಲ ಆ ವರದಿಯನ್ನ ಈಗ ಸಲ್ಲಿಕೆ ಮಾಡಿದ್ದಾರೆ. ಈಗ ವಿಮಾನ ಪತನಕ್ಕೂ ಏನೇನಾಯಿತು, ಯಾವ ರೀತಿ ಆ ಪೈಲಟ್ಗಳು ಸಂಭಾಷಣೆಯನ್ನ ನಡೆಸಿದ್ರು, ಯಾವ ರೀತಿ ಕೂಗಾಡಿದ್ರು, ಆ ಪತನ ಆಗೋದಕ್ಕೆ ಆ ಹೊರಟಂತಹ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಕಿರ್ಚಾಡ್ಕೊಂಡಿರ್ತಾರೆ, ಭಯಭೀತರಾಗಿರ್ತಾರೆ, ಏನ್ ಮಾತನಾಡ್ತಾ ಇದ್ದೀವಿ ಎಲ್ಲವೂ ಕೂಡ ಆ ರೆಕಾರ್ಡ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿತ್ತು ಆ ಬಾಕ್ಸ್ನಲ್ಲಿ. ಸೊ ಹಾಗಾಗಿ ಗೊಂದಲದಿಂದಲೇ ವಿಮಾನ ಪತನಕ್ಕೆ ಕಾರಣವಾಯ್ತಾ ಈ ಪೈಲಟ್ಗಳು ಮಾಡಿರೋದ್ರಿಂದ ಅಂತ ಹೇಳಿ ಈಗ ಆ ಒಂದು 15 ಪುಟಗಳ ಸುದೀರ್ಘವಾಗಿ ವರದಿಯನ್ನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲೆಲ್ಲವೂ ಕೂಡ ಉಲ್ಲೇಖಿಸಿದ್ದಾರೆ.